ನಿನ್ನೆ ನಮ್ಮ ನಂದ ಶಿವು ನಮ್ಮ ಮಹೇಶ ಎಲ್ಲರೂ ಹಾಕಿರೋದು ನೋಡಿ ನಾನು ಆಶ್ಚರ್ಯ ಬಿದ್ದೋದೆ. ನಮ್ಮ ಧರ್ಮ, ಸೀನಾ, ಮುನ್ರಾಜು, ನಮ್ಮ ಅರ್ಜುನ, ಮುತ್ತ ಎಲ್ಲ ಫೋನು ಅಣ್ಣ ಇದು ಅಂತ ನನ್ಗೇನು ಗೊತ್ತಿಲ್ಲಪ್ಪ, ನಾನು ಹೇಳ್ತೀನಿ ಬಿಡು ಅಂತ ಹೇಳ್ತಾ ಇದ್ರು. ಆಮೇಲೆ ನೋಡ್ತೀನಿ ಇನ್ನು ದೇವ್ರ ಕಾರ್ಯಕ್ರಮ ನಮ್ಮ ದಿನೇಶ ಕುಮಾರ ಎಲ್ಲ ನಮ್ಮ ಮಧುರಮ್ಮ ಬಡಾವಣೆ ಏನು ಈ ಭಾಗದಲ್ಲಿ ಪ್ರತಿಯೊಬ್ರು ಮಹೇಶ್ ಇರ್ಬೋದು ಎಲ್ಲರೂ ಸೇರಿ ಇದೊಂದು ಮಾಡಿದ್ದಾರೆ. ನಾನು ಏನಂತಂದ್ರೆ ನನ್ನ ಮನೆಯವರು ನನ್ನ ಧರ್ಮಪತ್ನಿನ ಸುಬೇದಾರ್ ಪಳ್ಳಿದಲ್ಲಿ ಆಲ್ರೆಡಿ ಇಂಡಿಪೆಂಡೆಂಟ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಇನ್ನ ಶುರು ಮಾಡಿರ್ಲಿಲ್ಲ, ಓಡಾಡ್ತಿದ್ದೆ, ಮಾಡ್ತಿದ್ದೆ. ಸರಿ ಇದಕ್ಕಿದ್ದಂಗೆ ಇದೆ ಅಂದ್ರು. ಆಮೇಲೆ ನಾನು ಹೇಳ್ದೆ ಆಯ್ತಪ್ಪ ಬರ್ತೀನಿ, ನೀವು ಕರೆದಾಗ ನಾನು ನನ್ನ ದೇವ್ರಿಗೆ ಬೆಲೆ ಕೊಟ್ಟು ಬರಲೇಬೇಕು. ನನ್ನ ಜನಕ್ಕೆ ಫಸ್ಟ್ ನನ್ನ ದೇವರು ಎರಡೂ ಮುಖ್ಯ. ನನ್ನ ಊರಿಂದು ಬರ್ತೀನಿ, ಬಂದು ಹೋಗ್ತೀನಿ. ನಾನು ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಇಲ್ಲೂ ಏನ್ ನನ್ನ ಕೇಳಾಗುತ್ತೆ ನಾನು ಇರ್ತೀನಿ, ನಿಮ್ ಜೊತೆಲಿ ಕೊನೆ ಉಸಿರಿರೋವರೆಗೂ ಇರ್ತೀನಿ ಅಂತ ಹೇಳಿದ್ದೀನಿ. ಮುಂದಕ್ಕೂ ಇರ್ತೀನಿ, ಯಾವತ್ತಿಗೂ ಇರ್ತೀನಿ. ಎರಡು ನಾನು ಹೇಳದ್ನಲ್ಲ, ಅಲ್ಲೊಂದ್ ಕಣ್ಣು ಇಲ್ಲೊಂದ್ ಕಣ್ಣು, ಎರಡು ಕಣ್ಣು ನಂದಿದ್ದಂಗೆ. ಇದರಲ್ಲಿ ಇದಕ್ಕೆ ಯಾವ್ದಕ್ಕೂ ನಾನು ಇದ್ ಮಾಡಲ್ಲ. ಎರಡು ನಂದು, ಎರಡು ನಾನು ಹುಟ್ಟಿರೋ ಊರು ಇರ್ಬೋದು, ಬಟ್ ಅಲ್ಲಿ ನಾನು 99ರಿಂದ ಆ ಭಾಗದಲ್ಲಿ ಅದಕ್ಕಿಂತ ಮುಂಚೆಯಿಂದನೂ ನಾನು ರಾಜಕೀಯವಾಗಿ ನನ್ನ ಕ್ಲಾಸ್ಮೇಟ್ಸ್ಗಳು ಆತ್ಮೀಯ ಸ್ನೇಹಿತರು ಜಾಸ್ತಿ ಇದ್ರು. ಬಟ್ ಅಲ್ಲಿ ಲಾಸ್ಟ್ ಒಂದು 2020 ಯಾರೋ ನಮ್ಮ ಲೀಡರ್ ಒಬ್ರು ನೀನು ಅಲ್ಲೇ ಹೋಗಿ ಕೆಲಸ ಮಾಡಬೇಕು, ನಿನ್ಗೆ ಅಲ್ಲಿ ಸೀಟ್ ಕೊಡ್ತೀನಿ ಅಂತ ಹೇಳಿದಾಗ ಆಯ್ತು ಅಂತ ಮಾಡಿದ್ವಿ. ಬಟ್ ಏನೋ ಕಾರಣಾಂತರಗಳು ಬಿಡಿ, ಅದೆಲ್ಲ ಬೇಡ. ಈಗ ಅಲ್ಲೂ ಮಾಡ್ತಾ ಇದ್ದೀನಿ, ಇಲ್ಲೂ ಈ ಭಾಗದಲ್ಲೂ ನಿಂತ್ಕೊಂಡು ಏನೋ ಮಾಡೋಣ, ಒಟ್ಟಿನಲ್ಲಿ ಒಳ್ಳೇದಂತೂ ಆಗುತ್ತೆ. ಅದಕ್ಕೆ ಬೆಂಬಲಿತ ಅಭ್ಯರ್ಥಿ ಅಲ್ಲಲ್ಲ, ಈಗ ಇನ್ನ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಅದು ಪ್ರಶ್ನೆ ಈಗಿಲ್ಲ. ಸುಬೇದಾರ್ ಪಳ್ಳಿಕ್ ನನ್ನ ಮಿಸಸ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡ್ತಾವ್ರೆ. ಸುರೇಶ್ ಗೌಡ್ರ ಅಭಿಮಾನಿಗಳ ಕೋರಿಕೆ ಮೇರೆಗೆ ಸುರೇಶ್ ಗೌಡ್ರು ಅವ್ರು ತಾವು ನಿಲ್ಲಲ್ಲ ಅಂದ್ರೂ ಸಹ ನಾವು ಅಭಿಮಾನಿಗಳು ಅವ್ರ ಮನೇಲಿದ್ರು ಗೆಲ್ಸೋಂತ ಒಂದು ಶಕ್ತಿ ಅವ್ರು ನಮ್ಮಲ್ಲಿ ಕೊಟ್ಟಿದ್ದಾರೆ. ಆ ಶಕ್ತಿಯಿಂದ ನಾವೇ ಅವ್ರನ್ನ ಗೆಲ್ಸೋಂತ ಶಕ್ತಿ ಇದೆ. ಮತ್ತೆ ಜೊತೆಗೆ ನಮ್ಗೆ ತಾಯಿ ಆಶೀರ್ವಾದ ಇದೆ, ಅದ್ರ ಜೊತೆಗೆ ಸುರೇಶ್ ಗೌಡ್ರ ಆಶೀರ್ವಾದ ನಮ್ಮೆಲ್ಲರಿಗೂ ಇದೆ. ಮನೆ ಕಳಿಸ್ತೀವಿ ಅಂದ್ರೆ ನಮ್ಮ ತಮ್ಮ 3 ಜನ ನಮ್ಮಲ್ಲಿ ಇನ್ನೊಂದು ಇಂಥವ್ರ ಮನೆ ಕಳಿಸೋದ್ರಿಂದ ನಮ್ ಜೊತೆಲಿ ಇಟ್ಕೊಂಡು ನಮ್ಮ ಆಗುಗಳಿಗೆ ಇಂಥವ್ರ ಸಹಾಯ ತಗೊಂಡು ಕಷ್ಟ ಸುಖಗಳಿಗೆ ದುಃಖಗಳಿಗೆ ಎಲ್ಲದಕ್ಕೂ ಸ್ಮರಿಸೋ ಏಕೈಕ ವ್ಯಕ್ತಿ ಯಾರು ಇದ್ದಾರೆ ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಸುರೇಶ್ ಗೌಡ್ರು ಒಬ್ರೆ. ಸುಬ್ರಹ್ಮಣ್ಯನಗರ ಯಾರಾದ್ರೂ ಇದಾರೆ ಅಂದ್ರೆ ಅದು ಮತ್ತೊಮ್ಮೆ ಮಗದಮ್ಮ ಡಿ ಸುರೇಶ್ ಗೌಡ್ರು ಒಬ್ರೆ. ಅದರಿಂದ ಅವ್ರನ್ನ ದಯವಿಟ್ಟು ಕೈ ಮುಕ್ತಿ ಹೇಳ್ಕೊಂತೀನಿ. ತಮ್ಮೆಲ್ಲ ಸಹಕಾರದಿಂದ ಅವ್ರನ್ನ ಈ ಸರಿ ಬಿಬಿಎಂಪಿ ಚುನಾವಣೆಯಲ್ಲಿ ಅವ್ರು ಗೆಲ್ಸಿ ಅವ್ರನ್ನ ಕಳಿಸ್ಬೇಕಾಗಿ ತಮ್ಮೆಲ್ಲಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಸಹ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ಅವ್ರ ಕಷ್ಟ ಇರಲಿ ಸುಖ ಇರಲಿ ಏನೇ ಇರಲಿ ಅವರು ಎಲ್ಲರೆಲ್ಲ ಜೊತೆಗೂಡಿ ಅವರು ಎಲ್ಲ ವಿಚಾರಕ್ಕೂ ಭಾಗಿಯಾಗ್ತಾರೆ ಅಂತ ವ್ಯಕ್ತಿ ಇವತ್ತು ನೀವೆಲ್ಲ ಆಯ್ಕೆ ಮಾಡಿರೋದು ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಕರೆದಿರುವಾಗ ಅವರು ಮನಸ್ಪೂರ್ವಕವಾಗಿ ಬಂದಿದ್ದಾರೆ. ಅವ್ರು ಯಾವತ್ತು ಅಭಿಮಾನಿಗಳಿಗೆ ಯಾವತ್ತು ಒಂದು ಬೇರೆ ರೀತಿ ಅವ್ರು ಕಂಡೇ ಇಲ್ಲ. ಅದರಿಂದ ಇವತ್ತೇನು ಅಭಿಮಾನದಿಂದ ಹೇಳಿದಿರ ಅದಕ್ಕೆ ಯಾವತ್ತೂ ಅವರು ಇದ್ದಾರೆ. ಅದ ಚಿರಋಣಿಯಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ಅವ್ರು ಸದಾ ಇದ್ದಾರೆ. ಅಧಿಕಾರದಲ್ಲಿ ಇಲ್ದಲೇ ಕೆಲಸ ಮಾಡ್ತಾ ಇದ್ರು. ಇವತ್ತು ಅಧಿಕಾರ ಕೊಡಿಸ್ಬೇಕು ಅಂತ ನೀವೆಲ್ಲ ಇರೋದ್ರಿಂದ ಈ ಒಂದು ಅವಕಾಶದಲ್ಲಿ ಅವ್ರ ಮುಂದಿನ ದಿನಗಳಲ್ಲಿ ಅವರೇ ತೀರ್ಮಾನ ತಗೊಂಡು ನಿಮ್ಮೆಲ್ಲರ ಮುಂದೆ ಹೇಳುವಂತ ಅವಕಾಶ ಬರ್ತದೆ. ಇವತ್ತು ನಾವೆಲ್ಲರೂ ಸೇರಿ ಅವ್ರು ಆಗ್ಬೇಕು ಅನ್ನೋ ಉದ್ದೇಶ ನಿಮ್ಮೆಲ್ಲರ ಪರವಾಗಿ ನಾನು ಇವತ್ತು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಂತ ಇದ್ದೀನಿ. ಸುರೇಶ್ ಗೌಡ್ರವರ ಅಚಲವಾದಂತ ನಿರ್ಧಾರದಿಂದ ಇವತ್ತು ಸುಬ್ರಹ್ಮಣ್ಯ ನಗರಕ್ಕೆ ಒಂದು ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಅವರು ನಿಸ್ವಾರ್ಥ ಸೇವಕರ್ತರು ಮತ್ತು ಅವರು ಪ್ರೀತಿ ವಿಶ್ವಾಸ ಸಹಬಾಳ್ವೆಗೆ ಹೆಸರು ಪಡೆದಂತ ಹೆಸರು ಅಂದ್ರೆ ಅದು ಸುರೇಶ್ ಗೌಡ್ರು. ಅವರಿಗೆ ನಮ್ಮೆಲ್ಲರೂ ಸೇರಿ ಒಂದು ಸಂವಿಧಾನ ಹುದ್ದೆಯನ್ನ ಕೊಟ್ಟು ಸರ್ಕಾರ ಸೇವೆಯನ್ನ ನಮ್ಮ ಮನೆ ಬಾಗಿಲಿಗೆ ತೆಗೆಸ್ಕೋಬೇಕು ಅಂತ ಹೇಳಿದ್ರೆ ಅದು ಸುರೇಶ್ ಗೌಡ್ರು ಅಂತ ವ್ಯಕ್ತಿತ್ವ ಅಂತ ಇರುವಂತ ಒಂದು ನಾವು ಅಭಿಮಾನದಿಂದ ಅವ್ರನ್ನ ಗೆಚ್ಕೊಂಡ್ರೆ ನಮ್ಮ ಸರ್ಕಾರದ ಕೆಲಸ ನಮ್ಮ ಮನೆಯ ಬಾಗಿಲಿಗೆ ಬರ್ತದೆ. ಮನೆಯ ಬಾಗಿಲಿಗೆ ಬಂದು ನಾವೆಲ್ಲರೂ ಕೂಡ ಸುಖ ಸಂತೋಷದಿಂದ ಬಾಳ್ಬೋದು. ನಾವು ಅವ್ರನ್ನ ಹೆಮ್ಮೆಯಿಂದ ನಾವು ಅವ್ರನ್ನ ಗೆಲ್ಲಿಸ್ಕೊಟ್ಟು ನಾವು ಒಂದು ಆ ಗೆಲುವಿನಲ್ಲಿ ಸಂತೋಷನ ಪಟ್ಟು ಸರ್ಕಾರದ ಕೆಲಸಗಳನ್ನ ನಾವು ಪಡ್ಕೋಬೇಕಂತ ಹೇಳಿ ಅವ್ರಿಗೊಂದು ಸಂವಿಧಾನ ಹುದ್ದೆಯನ್ನ ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಪ್ರತಿಯೊಬ್ರು ಮನೆ ಬಾಗಿಲಿಗೆ ಹೋಗಿ ಅವರ ವ್ಯಕ್ತಿತ್ವ ಬಗ್ಗೆ ಅವರ ಬಗ್ಗೆ ಎಲ್ಲ ತಿಳಿಸಿ ಆ ಒಂದು
ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲುವಂತೆ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಮದ್ದೂರಮ್ಮ ತಾಯಿಯ ಆಶೀರ್ವಾದದಿಂದ ಅವರು ಈ ಸುಬ್ರಹ್ಮಣ್ಯ ನಗರದಲ್ಲಿ ನಮ್ಮ ಅಭ್ಯರ್ಥಿಯಾಗಿ ಗೆದ್ದು ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ದಿನ ಯಾಕಂದ್ರೆ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಹಿತೈಷಿಗಳು ಕೇಳದೆ, ಯಾವುದೇ ವ್ಯಕ್ತಿ ಕೇಳಿದಾಗ ಮಾತ್ರ ಸ್ಪಂದಿಸುವಂತ ಕಾಲದಲ್ಲಿ ಏನು ಕೇಳದೆ ಅವರ ಸಮಸ್ಯೆಗಳನ್ನ ಅರ್ಥಕೊಂಡು ನಿಸ್ವಾರ್ಥದಿಂದ ಅನೇಕ ವರ್ಷಗಳಿಂದ ನಾವು ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಇಲ್ಲಿಯ ತನಕ ಅನೇಕ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ನಮ್ಮ ಡಿ ಸುರೇಶ್ ಗೌಡ್ರು. ಅಂಥವ್ರು ನಮ್ಮ ಜನನಾಯಕರಾಗಬೇಕು. ನಮ್ಮ ಬಡಾವಣೆಯ ಒಂದು ನಗರಸಭಾ ಸದಸ್ಯರಾಗಿ ನಮ್ಮ ಬಡಾವಣೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತಿ ಧರ್ಮದ ಎಲ್ಲ ಮೀರಿ ನಾವು ಅವರನ್ನ ಬೆಂಬಲಿಸ್ತಾ ಇದ್ದೀವಿ. ದಯಮಾಡಿ ಈ ಮುಖಾಂತರ ಅವರನ್ನ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯಮಾಡಿ ಯಾವುದೇ ಕಾರಣದಿಂದಲೂ ಬದಲಾಯಿಸದೆ ನಮ್ಮ ಅಭ್ಯರ್ಥಿಯಾಗಿ ನಮ್ಮ ಬಡಾವಣೆಯನ್ನ ಬಹಳ ಮುಂದುವರಿಸಬೇಕಾಗಿ ದಯಮಾಡಿ ವಿನಂತಿಸ್ಕೊಳ್ತಾ ಇದ್ದೀವಿ.